ಯಾಕೆಂದ್ರೆ ಪ್ರತಿಯೊಂದು ಕೂಡ ತುಂಬಾ ಡೆಪ್ತಿಗೆ ಹೋಗ್ಬೇಕು. ನಾವು ಡೆಪ್ತಿಗೆ ಹೋದಾಗ ಈ ಏನು ನಾವು ಟೈಮ್ ತಗೊಂಡಿದೀವಿ ಆ ಟೈಮಲ್ಲಿ ಪಾಠವನ್ನ ಮುಗಿಸಕ್ ಸಾಧ್ಯವಿಲ್ಲ. ಆದ್ರೂ ಕೂಡ ಬೇಸಿಕ್ ಏನು ಅನ್ನೋದನ್ನ ತಿಳ್ಕೋಬೇಕು. ಈ ಗಾಳಿ ಒಳಗಡೆ ಹೋದಾಗ 5 ಭಾಗವಾಗಿ ಡಿವೈಡ್ ಆಗುತ್ತೆ. ಪಂಚಪ್ರಾಣ ಅಂತ ಕರಿತೀವಿ. ಅಪನ, ವ್ಯಾನ, ಪ್ರಾಣ, ಸಮನ, ಉದನ ಒಂದೊಂದು ಕೆಲಸವನ್ನ ಮಾಡುತ್ತೆ. ನೀವು ಯೂರಿನ್ ಪಾಸ್ ಮಾಡೋದು, ಟಾಯ್ಲೆಟಿಗೆ ಹೋಗೋದು, ಸೀನೋದು, ಆಕ್ಳಿಕೆ, ಕೆಮ್ಮೋದು, ಕಣ್ಣು ಬಿಟ್ಕೋದು, ಒಟ್ಟು 10 ಪ್ರಾಣಶಕ್ತಿಯಾಗಿ ಡಿವೈಡ್ ಆಗುತ್ತೆ. ಅದರಲ್ಲಿ 5 ಇಂಪಾರ್ಟೆಂಟು: ಅಪನ, ಪ್ರಾಣ, ವ್ಯಾನ, ಉದನ, ಸಮನ. ಈ 5 ಪ್ರಾಣಗಳು ತನ್ನ ಕೆಲಸವನ್ನ ಮಾಡುತ್ತೆ. ಈಗ ನಾನು ಹೇಳಿದ್ದಲ್ಲ, ಟಾಯ್ಲೆಟ್ಗೆ ಹೋಗ್ಬೇಕು, ಅದಕ್ಕೊಂದು ಪ್ರಾಣ ಬೇಕು. ಆಕಳಿಕೆ ಬಿಡಬೇಕು, ಅದಕ್ಕೊಂದು ಪ್ರಾಣ ಬೇಕು. ಸೀನ್ತೀವಿ, ಅದಕ್ಕೊಂದು ಪ್ರಾಣಶಕ್ತಿ. ಸೊ ಈಗ ಪ್ರಾಣಗಳು ಡಿವೈಡ್ ಆದಾಗ ತನ್ನ ಕೆಲಸವನ್ನ ದೇಹದಲ್ಲಿ ಅದು ಮಾಡುತ್ತೆ. ಅದರ ಜೊತೆಗೆ ಈ ಭೂಮಿ, ನೀರು, ಬೆಂಕಿ, ವಾಯು ಮತ್ತೆ ಆಕಾಶ ಇವುಗಳು ಕೂಡ ಜೊತೆಗೆ ಹೋಗುತ್ತೆ. ನಾನು ಹೇಳಿದಂಗೆ ಇದು ಯಾವ ಕಡೆ ಹೋಗುತ್ತೆ ಅಂತ ಅನ್ನೋದನ್ನ ನಾವು ಧ್ಯಾನದ ಮೂಲಕವಾಗಿ ಕಂಡುಹಿಡಿಯುವುದೇ ಹೊರತು ಸುಮ್ಮನೆ ನಾವು ಥಿಯರಿ ತಿಳ್ಕೊಂಡು ಥಿಯರಿ ಪ್ರಕಾರ ಹೋಗುತ್ತೆ ನೋಡೋಣ ಅಂತಂದ್ರೆ ಗೊತ್ತಾಗಲ್ಲ. ಕಾನ್ಷಿಯಸ್, ಸಬ್ ಕಾನ್ಷಿಯಸ್, ಇನ್ನರ್ ಕಾನ್ಷಿಯಸ್. ಕಾನ್ಷಿಯಸ್ ಅಂತನ್ನೋದು ಎಡಗಡೆ ಪರಲೋಕದ ಜೊತೆಗೆ ಸೇರಿರೋದು. ಸಬ್ ಕಾನ್ಷಿಯಸ್ ಅಂತನ್ನೋದು ಒಳಭಾಗ, ಮನಸ್ಸಿನ ಒಳಭಾಗಕ್ಕೆ ಹೋಗುವ ಬೇಸು. ಆ ಬೇಸ್ ಒಳಗಡೆ ನುಗ್ಗಿ ಡೈವ್ ಹೊಡೆದಾಗ ಅದು ನಿಮ್ಮನ್ನ ಚಿತ್ತ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನೀವು ಡೀಪ್ ಕಾನ್ಷಿಯಸ್ಸಿಗೆ ಹೋದಾಗ ನಿಮಗೆ ಈ ಆಧ್ಯಾತ್ಮದ ಅನುಭವಗಳೆಲ್ಲ ಬರಕ್ಕೆ ಶುರು ಆಗುತ್ತೆ. ಈ ಕಣ್ಣು ಮುಚ್ಚಿ ಕೂತಾಗ ನಮಗೇನು ಗೊತ್ತಿಲ್ಲ ಲೋಕದಲ್ಲಿ ಏನ್ ನಡೀತಾ ಇದೆ ಅಂತ. ಕಣ್ಣು ಮುಚ್ಚಿ ಕೂತಾಗ ಏನೇನೋ ಶಬ್ದಗಳು ಕೇಳುತ್ತೆ, ಕೇಳದೇ ಇರೋ ಶಬ್ದಗಳೆಲ್ಲ ಕೇಳಕ್ ಶುರು ಆಗುತ್ತೆ. ಕಣ್ಣು ಮುಚ್ಚಿ ಕೂತ್ರೆ ಧ್ಯಾನ ಮಾಡಕ್ ಶುರು ಮಾಡಿದಾಗ ಇದೆಲ್ಲ ನಿಮ್ಗೆ ಅನುಭವಗಳಾಗುತ್ತೆ. ಸೊ ಅದು ಸ್ವಲ್ಪ ಡೀಪ್ ಆಗಿ ಹೋದಾಗ ಈಗ ನಾನು ಹೇಳೋ ವಿಚಾರದಲ್ಲಿ ನಿಮಗೆ ಗೊತ್ತಾಗುತ್ತೆ. ಭೂಮಿ ಅಂತ ಅನ್ನೋದು ಅರ್ಥ ಎಲಿಮೆಂಟ್ ಅಂತ ಕರಿತೀವಿ. ಇದು ನಿಧಾನ ಪ್ರಮಾಣದಲ್ಲಿ, ನಿಧಾನ ಗತಿಯಲ್ಲಿ ಒಳಗಡೆ ಹೋಗುತ್ತೆ. ಬೆಚ್ಚಗಿರುತ್ತೆ ಒಳಗೆ ಹೋಗ್ಬೇಕಾದ್ರೆ. ಇದು ಒಂಥರ ಆಳವಾದ ಶಬ್ದವನ್ನ ಕ್ರಿಯೇಟ್ ಮಾಡಿಕೊಂಡು ನುಗ್ಗತ್ತೆ. ಫೋರ್ಸ್ ಜಾಸ್ತಿ ಇರುತ್ತೆ. ಮೂಗಿನ ಹೊಳ್ಳೆಯ ಮಧ್ಯಭಾಗದಿಂದ ಇದು ಹೋಗುತ್ತೆ. ಇದು 1 ಗಂಟೆ ಟೈಮ್ ತಗೊಂಡಾಗ 1 ಗಂಟೆಯಲ್ಲಿ 20 ನಿಮಿಷಗಳು, ಮೊದಲು 20 ನಿಮಿಷ ಇದು ತಂಬ್ ರೂಲ್. ಇದು ಅರ್ಥ ಎಲಿಮೆಂಟು ಒಳಗಡೆ ಹೋಗ್ತಿರುತ್ತೆ. ಎರಡನೇದು ನೀರು. ಇದು ತುಂಬಾ ಬೇಗ ಫಾಸ್ಟ್ ಆಗಿ ಹೋಗುತ್ತೆ. ತುಂಬಾ ಲೌಡ್ ಸೌಂಡ್ ಅಂದ್ರೆ ಶಬ್ದ, ತುಂಬಾ ಅತಿ ಶಬ್ದವನ್ನ ತೋರಿಸುತ್ತೆ. ಮತ್ತೆ ಇದು ತಂಪಾಗಿರುತ್ತೆ, ತಣ್ಣಗಿರುತ್ತೆ. ಇದು ನಿಮ್ಮ 16 ನಿಮಿಷಗಳು ಅರ್ಥ ಎಲಿಮೆಂಟು ಆದ ಮೇಲೆ 16 ನಿಮಿಷಗಳು ಇದು ಮುಂದೆ ಹೋಗ್ತಾ ಇರುತ್ತೆ ಒಳಗಡೆ. ಫೈರ್ ಎಲಿಮೆಂಟು ತುಂಬಾ ಬಿಸಿ. ಫೈರ್ ಅಂದ್ರೆ ಬೆಂಕಿ. ಇದು 12 ನಿಮಿಷಗಳು ಇದು ಫಾಲೋ ಮಾಡುತ್ತೆ ಒಳಗೆ ಹೋಗೋದು. ಏರ್ ಎಲಿಮೆಂಟು ಇದು ತುಂಬಾ ಕೋಲ್ಡ್ ಆಗಿರುತ್ತೆ. ಈ ತರ ಇದು ಹಾಟು ಅಥವಾ ಕೋಲ್ಡ್, ಬೆಚ್ಚಗೂ ಅಲ್ಲ ತಂಪಾಗೂ ಅಲ್ಲ, ಎರಡು ಮಧ್ಯಂತರದಲ್ಲಿ ಹೋಗುತ್ತೆ. 8 ನಿಮಿಷಗಳು ಹೋಗುತ್ತೆ ಇದು. ಮತ್ತೆ ಸ್ಪೇಸ್ ಎಲಿಮೆಂಟು, ಆಕಾಶ ಅಂತ ಕರಿತೀವಿ. ಈ ಆಕಾಶ ಇದು ಕಂಬೈಂಡು. ಇದಕ್ಕೆ ಏನು ಅಂತ ಹೇಳಕ್ ಸಾಧ್ಯವಿಲ್ಲ. ಆದ್ರೆ 4 ನಿಮಿಷ ಬಿಸಿನೂ ಇಲ್ಲ, ಕೆಲವು ಟೈಮ್ ಬಿಸಿ ಹೋಗುತ್ತೆ, ಕೆಲವು ಟೈಮ್ ತಂಪು ಹೋಗುತ್ತೆ, ಕೆಲವು ಟೈಮ್ ತಂಪು ಇಲ್ಲ, ಬಿಸಿಯೂ ಇಲ್ಲ, ಮಿಕ್ಸಡ್ಡು. 4 ನಿಮಿಷಗಳು. ಈಗ ನಾನು ಹೇಳಿದ್ದೆ ನೀವು ಟೋಟಲ್ ಮಾಡಿದ್ರಿ ಅಂತಂದ್ರೆ 1 ಅವರ್ ಬರುತ್ತೆ. 60 ನಿಮಿಷಗಳನ್ನ ಈ ತರ ಡಿವೈಡ್ ಮಾಡಿಕೊಂಡು ಆಟೋಮೆಟಿಕ್ ಆಗಿ ಭಗವಂತ ಇದನ್ನ ಫಿಕ್ಸ್ ಮಾಡ್ಬಿಟ್ಟಿದ. ಅದು ತನ್ನ ಕೆಲಸವನ್ನ ತಾನು ಕರೆಕ್ಟಾಗಿ ಮಾಡ್ತಾ ಇರುತ್ತೆ. ನೀವು ಮಾಡ್ತೀರೋ ಇಲ್ವೋ, ನಾನು ಹೇಳಿದ ಪ್ರಮಾಣದಲ್ಲೇ ಕರೆಕ್ಟಾಗಿ ಹೋಗೋದು ಇದು.